ಗುರುಗಳೇ ನಮಸ್ಕಾರ. ತಮಗೆ ಒಂದು ಚಿಂತನೆ ಇದೆ. ವಿಶ್ವಕವಿ ನಮ್ಮ ಕುವೆಂಪು ಅವರ ಚಿತಾಭಸ್ಮ ಇಟ್ಕೊಂಡು ಅಜ್ಞಾತವಾಸ ಅಂತ ಹೇಳ್ಬೋದು ತಾವು ಮಾಡ್ತಾ ಇರೋಂಥದ್ದು. ಯಾವುದೇ ಸರ್ಕಾರ ಬಂದರೂ ಅದಕ್ಕೆ ಮನ್ನಣೆ ಕೊಟ್ಟಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಊರಿನ ಹಾಗೆ ನಮ್ಮ ನೆಚ್ಚಿನ ಕೆಲವೊಬ್ಬರು ನಾಯಕರು ತಮ್ಮ ಒಂದು ಏನು ಇವತ್ತು ಹೂಗೊಟ್ಟರು ತಮ್ಮ ಒಂದು ಮಾತಿಗೆ ಒಂದು ವಿಶೇಷವಾದಂತಹ ಕುವೆಂಪುರ ಒಂದು ಚಿತಾಭಸ್ಮಕ್ಕೆ ಒಂದು ಚಿರನೀತವಾದಂತಹ ಒಂದು ವಿಚಾರ ತಮ್ಮ ಬಗ್ಗೆ ತಿಳಿಸಿದ್ದಾರೆ. ತಾವು ಕೂಡ ಮಾತಾಡ್ತಾ ಇದ್ದೀರಾ, ಏನು ವಿಚಾರಗಳೇ? ಅದು 2015ರಿಂದ ಪ್ರಾರಂಭ ಆಯಿತು. 2015ರಿಂದ ಕುವೆಂಪು ಚಿತಾಭಸ್ಮ ಸ್ಮಾರಕ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅವತ್ತಿನಿಂದ ಮನವಿ ಸಲ್ಲಿಸ್ತಾ ಬಂದು 2018-19 ಅದು 85 ಲಕ್ಷ ರೂಪಾಯಿ ಮಂಜೂರಾಯಿತು. ಮುಂದೆ ಬಂದ ಸರ್ಕಾರ ಹಣನ ತಡೆ ಹಿಡಿತು. ಆದೇಶ ಮಾಡಿದ್ರು ಹಣ ಬಿಡುಗಡೆ ಮಾಡಲಿಲ್ಲ. ಅದು ಇತ್ತೀಚಿನ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಕ್ಷೇತ್ರದವರೇ ಆದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀಮಾನ್ ಡಾಕ್ಟರ್ ಮಹದೇವಪ್ಪ ಅವರನ್ನು ಭೇಟಿ ಮಾಡಿದಾಗ ಅವರು ಸಕಾರಾತ್ಮಕ ಸ್ಪಂದನೆಯಿಂದ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ತಮ್ಮ ಟಿಪ್ಪಣಿ ಬರೆದು ಒತ್ತಾಯ ಮಾಡಿದ್ದಾರೆ. ಅದು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ನಮ್ಮ ಶಿವರಾಜ್ ತಂಗಡಿಗೆಯವರು ಶಿವರಾಜ್ ತಂಗಡಿಗೆಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಅವರನ್ನು ಸಹ 2 ಸಾರಿ ಭೇಟಿ ಮಾಡಿ ಸ್ಪಂದನೆ ಸಿಕ್ಕಿತ್ತು. ಇದಲ್ಲದೆ ಇನ್ನೂ ಒಂದು ಸಾರಿ ಮೈಸೂರು ಜಿಲ್ಲೆಯವರೇ ಆದಂಥ ನಮ್ಮವರೇ ಆದ ಶ್ರೀಮಾನ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬೆಂಗಳೂರಿನ ಸರ್ಕಾರಿ ಗೃಹದಲ್ಲಿ ಒಮ್ಮೆ ಒಂದು ಮನವಿಯನ್ನು ಸಹ ಕೊಟ್ಟಿದ್ದೆ. ತಾವು ಹೋಗಿದ್ರೆ? ನಾನೇ ಹೋಗಿದ್ದೆ. ನಾನೇ ಹೋಗಿ ಮನವಿ ಕೊಟ್ಟಿದ್ದೆ. ಇದರೆಲ್ಲರ ಸಂಯುಕ್ತವಾಗಿ ಈಗ ನಮಗೆ ಈ ಘನ ಸರ್ಕಾರ ಅಧಿಕಾರಕ್ಕೆ ಬಂದ ವೇಳೆ ನಮಗೆ 1,50,00,000 ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಈ 1,50,00,000 ರೂಪಾಯಿನಲ್ಲಿ ಚಿತಾಭಸ್ಮ ಸ್ಮಾರಕ ಭವನ ಮಾಡಬೇಕು ಎಂಬುದು ನಮ್ಮ ಆಸೆಯಾದರೂ ಕೆಲವು ನಮ್ಮ ಸಹಪಾಠಿಗಳು ಮತ್ತು ಟ್ರಸ್ಟಿಗಳು ಇದನ್ನು ಇನ್ನೂ 1 ಕೋಟಿ ಹೆಚ್ಚುವರಿಯಾಗಿ ನಾವು ಅನುದಾನವನ್ನು ಪಡ್ಕೋಬೇಕು ಎಂಬುದು ಅವರ ಬೇಡಿಕೆ ಆಗಿದೆ. ಈಗ ನಮಗೆ 1.5 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ಮುಖ್ಯವಾಗಿ ನಿವೇಶನದ ಸಮಸ್ಯೆ ಇತ್ತು. ಏನು ಮಾಡುವುದು ಎಂಬುದು ನಮ್ಮ ತೊಳಲಾಟ ಇತ್ತು. ನಮ್ಮ ವೃದ್ಧಾಶ್ರಮದ ಮುಂಭಾಗದಲ್ಲಿ ಮಾಡೋಣ ಅಂದರೆ ಅದು ಜಾಗ ಕಿರಿದಿತ್ತು. ಆದರೆ ಸಾರ್ವಜನಿಕರು ಬಂದು ಹೋಗುವಂಥ ಜಾಗ ಆಗಬೇಕಾಗಿತ್ತು.